ಹಲೋ ವಿದ್ಯಾರ್ಥಿಗಳೇ, 9ನೇ ತರಗತಿಯ ವಿಜ್ಞಾನ ಪ್ರಶ್ನೆ ಪತ್ರಿಕೆ ಸಂಕಲನಾತ್ಮಕ ಮೌಲ್ಯಮಾಪನ 2 ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಚರ್ಚೆ ಮಾಡೋಣ. ಮೊದಲೇ ಭಾಗ ಭೌತಶಾಸ್ತ್ರ. ತರಂಗ ಆವೃತ್ತಿಯ ಮೂಲಮಾನ ಬರಿಬೇಕು. ಆವೃತ್ತಿಯ ಮೂಲಮಾನ ಯಾವುದು? ಹರ್ಟ್ಜ್. ಪ್ರಶ್ನೆ 2, ಸಾಮಾನ್ಯ ತಾಪದಲ್ಲಿ ನೀರಿನ ಮಧ್ಯದಲ್ಲಿ ಶಬ್ದದ ವೇಗ. ಎ ಆಪ್ಷನ್ 338 ಮೀಟರ್ ಪರ್ ಸೆಕೆಂಡ್. ಪ್ರಶ್ನೆ 3, ಯಾವ ಸಂದರ್ಭದಲ್ಲಿ ಒಂದು ಕಾಯದ ವೇಗ ಮತ್ತು ಸರಾಸರಿ ಜವ ಒಂದೇ ಆಗಿರುತ್ತದೆ? ದ್ರವ್ಯರಾಶಿ ಒಂದೇ ಆದಾಗ ಕಾಯದ ವೇಗ ಮತ್ತು ಸರಾಸರಿ ಜವ ಒಂದೇ ಆಗಿರುತ್ತದೆ. ಭೂಮಿಯ ಮೇಲೆ ಒಂದು ವಸ್ತು 10 kg ತೂಗುತ್ತದೆ. ಚಂದ್ರನ ಮೇಲ್ಮೈ ಮೇಲೆ ಅಳಿದಾಗ ತೂಕವೆಷ್ಟು? ಇದು ಪಠ್ಯಪುಸ್ತಕದಲ್ಲಿ ಇರುವಂಥ ಪ್ರಾಬ್ಲಮ್. ಇದನ್ನು ನೀವು ಬಿಡಿಸಬಹುದು. ನ್ಯೂಟನ್ ಚಲನೆಯ ಮೂರನೇ ನಿಯಮವನ್ನು ನಿರೂಪಿಸಿ. ನ್ಯೂಟನ್ ಚಲನೆಯ ಮೂರನೇ ನಿಯಮ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳು ಸಮವಾಗಿರುವುದನ್ನು ನ್ಯೂಟನ್ ಮೂರನೇ ನಿಯಮ ಅಂತ ಕರಿತೀವಿ. ಪ್ರಶ್ನೆ 6, 4 kg ತೂಕವಿರುವ ಒಂದು ಬಂದೂಕಿನ 50 ಗ್ರಾಂ ತೂಕದ ಗುಂಡು 35 ಸೆಂಟಿಮೀಟರ್ ವೇಗದಲ್ಲಿ ಹೊರಹೊಮ್ಮುತ್ತದೆ. ಹಾಗಾದರೆ ಬಂದೂಕು ಯಾವ ಆರಂಭಿಕ ವೇಗದಲ್ಲಿ ಹಿಮ್ಮೆಟ್ಟಲ್ಪಡುತ್ತದೆ ಎಂದು ಲೆಕ್ಕಾಚಾರ ಮಾಡಿರಿ. 7ನೇ ಪ್ರಶ್ನೆ, ವಿಶ್ವವ್ಯಾಪ್ತಿ ಗುರುತ್ವ ನಿಯಮವನ್ನು ಗಣಿತೀಯ ಸೂತ್ರದೊಂದಿಗೆ ನಿರೂಪಿಸಿ. ಸೂತ್ರವನ್ನು ಬರೆದು ನಿರೂಪಣೆ ಕೊಡಬೇಕು. ನೆಕ್ಸ್ಟ್ ಪ್ರಶ್ನೆ, 50 kg ರಾಶಿ ಇರುವ ಒಬ್ಬ ಹುಡುಗ 9 ಸೆಕೆಂಡ್ಗಳಲ್ಲಿ ಸೋಪಾನ ಮಾರ್ಗದ 45 ಮೆಟ್ಟಿಲುಗಳನ್ನು ಹತ್ತುತ್ತಾನೆ. ಪ್ರತಿ ಮೆಟ್ಟಿಲಿನ ಎತ್ತರ 15 ಸೆಂಟಿಮೀಟರ್ಗಳಾದರೆ ಅವನ ಸಾಮರ್ಥ್ಯವನ್ನು ಕಂಡುಹಿಡಿಯಿರಿ. ಸಾಮರ್ಥ್ಯ ಪಿ ಅನ್ನು ಕಂಡುಹಿಡಿಯಬೇಕು. ಪಠ್ಯದಲ್ಲಿ ಬಿಡಿಸಿರುವಂಥ ಪ್ರಾಬ್ಲಮ್ ಅದು. ಪ್ರಶ್ನೆ 9, ಅನುರಣೆ ಎಂದರೇನು? 9A. ಇನ್ನು 9B, ಒಬ್ಬ ಮನುಷ್ಯ ಒಂದು ಗುಡ್ಡದ ಬಳಿ ಚಪ್ಪಾಳೆ ಹೊಡೆದು ಅವರ ಪ್ರತಿಧ್ವನಿಯನ್ನು 5 ಸೆಕೆಂಡ್ಗಳ ನಂತರ ಕೇಳುತ್ತಾನೆ. ಶಬ್ದದ ಜವ 346 ಮೀಟರ್ ಪರ್ ಸೆಕೆಂಡ್ ಆದರೆ ಗುಡ್ಡ ಮತ್ತು ಅವನ ನಡುವಿನ ದೂರವೆಷ್ಟು ಅಂತ ಕೇಳಿದ್ದಾರೆ. ಇನ್ನು ಪ್ರಚನ ಶಕ್ತಿ ಎಂದರೇನು, ಸಾಮರ್ಥ್ಯ ಎಂದರೇನು, ಶಕ್ತಿ ಸಂರಕ್ಷಣಾ ನಿಯಮ ಎಂದರೇನು ಅಂತ ಬರೀಬೇಕು. ನೆಕ್ಸ್ಟ್ ವೇಗ ಕಾಲನಕ್ಷೆಯನ್ನು ತೆಗೀರಿ. ಸ್ಥಿರ ವೇಗೋತ್ಕರ್ಷದಿಂದ ಒಂದು ಸರಳ ರೇಖೆಯಲ್ಲಿ ಚಲಿಸುತ್ತಿರುವ ಕಾಯ, ಏಕರೂಪ ವೇಗೋತ್ಕರ್ಷದಿಂದ ಒಂದು ಸರಳ ರೇಖೆಯಲ್ಲಿ ಚಲಿಸುತ್ತಿರುವ ಕಾಯ. ಇದು ಕೂಡ ಪಠ್ಯಪುಸ್ತಕದಲ್ಲಿ ಗ್ರಾಫನ್ನು ತೆಗೆದಿದ್ದಾರೆ. ವೇಗ ಕಾಲನಕ್ಷೆ. 12ನೇ ಪ್ರಶ್ನೆ, ವೇಗೋತ್ಕರ್ಷ ಎಂದರೇನು? ಏಕರೂಪ ಮತ್ತು ಏಕರೂಪವಲ್ಲದ ವೇಗೋತ್ಕರ್ಷದ ನಡುವಿನ ವ್ಯತ್ಯಾಸವನ್ನು ಬರೆಯಿರಿ. ವೇಗೋತ್ಕರ್ಷ ಅಂದರೆ ವೇಗದಲ್ಲಿ ಆಗುವ ಬದಲಾವಣೆಯ ದರವನ್ನು ವೇಗೋತ್ಕರ್ಷ ಅಂತ ಕರಿತೀವಿ. ಇನ್ನು ಶ್ರವಣಾತೀತ ಶಬ್ದದ ಯಾವುದಾದ್ರೂ 4 ಅನ್ವಯಗಳನ್ನು ಪಟ್ಟಿ ಮಾಡಿರಿ. ವೈದ್ಯಕೀಯ ಕ್ಷೇತ್ರದಲ್ಲಿ ಬಳಸುತ್ತಾರೆ. ನೀರಿನಲ್ಲಿರುವಂತಹ ವಾಹನಗಳ ಅಥವಾ ವಸ್ತುಗಳ ವೇಗವನ್ನು ಅಳೆಯಲು ಬಳಸುತ್ತಾರೆ. ಹಲವಾರು ಸಂದರ್ಭಗಳಲ್ಲಿ ಶ್ರವಣಾತೀತಗಳ ಉಪಯೋಗಗಳನ್ನು ಬರೀಬೇಕಿಲ್ಲಿ. ನೆಕ್ಸ್ಟ್ ಕ್ವಶನ್, ಮುಂದಿನ ಭಾಗ ರಾಸಾಯನಶಾಸ್ತ್ರ. ಪ್ರಶ್ನೆ 14, ನೀರಿನ ಕುದಿಯುವ ಬಿಂದಿನ ಡಿಗ್ರಿ ಸೆಲ್ಸಿಯಸ್ 100 ಡಿಗ್ರಿ ಸೆಲ್ಸಿಯಸ್. ಈ ಕೆಳಗಿನವುಗಳಲ್ಲಿ ಶುದ್ಧ ವಸ್ತು ಯಾವುದು? ಕಬ್ಬಿಣದ ಮೊಳೆ ಶುದ್ಧ ವಸ್ತು. ಸೋಡಿಯಂ ಮತ್ತು ಪೊಟ್ಯಾಸಿಯಂ ಧಾತುಗಳು ಇದರಲ್ಲಿ ಸಂಗ್ರಹಿಸಿಡುತ್ತಾರೆ. ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿ ಇಡುತ್ತಾರೆ. ಬಾಷ್ಪೀಕರಣ ಎಂದರೇನು? ಬಾಷ್ಪೀಕರಣ ಅಂದರೆ ಸಸ್ಯಗಳಲ್ಲಿ ಹೆಚ್ಚಾದ ನೀರು ಹೊರಹೋಗುವುದನ್ನು ನಾವು ಬಾಷ್ಪೀಕರಣ ಅಂತ ಕರಿತೀವಿ. ನಿಮಗೆ ನೀಡಿರುವ ಬಣ್ಣರಹಿತ ದ್ರವವು ಶುದ್ಧ ನೀರು ಎಂದು ನೀವು ಹೇಗೆ ಕಂಡುಕೊಳ್ಳುವಿರಿ? ಶುದ್ಧ ನೀರು ಅಂದರೆ ನಾವು ಲಿಟ್ಮಸ್ ಪೇಪರನ್ನು ತಗೊಂಡು ಅದು ಆಮ್ಲ ಆಗಿದ್ದರೆ ನೀಲಿ ಲಿಟ್ಮಸ್ ಪೇಪರ್ ಕೆಂಪು ಬಣ್ಣಕ್ಕೆ ಪರಿವರ್ತನೆ ಆಗುತ್ತದೆ. ಕೆಂಪು ಲಿಟ್ಮಸ್ ಪೇಪರ್ ನೀಲಿ ಬಣ್ಣಕ್ಕೆ ಪರಿವರ್ತನೆ ಆಗುತ್ತದೆ. ಆದರೆ ಶುದ್ಧ ಇದ್ದಾಗ ಯಾವುದೇ ಬಣ್ಣಕ್ಕೆ ಪರಿವರ್ತನೆ ಆಗುವುದಿಲ್ಲ. ಸೂಚಕಗಳನ್ನು ಬಳಸಿ ನಾವು ಕಂಡು ಹಿಡಿಯಬಹುದು ಅಂತ ಬರೀಬೋದು. ಪ್ರಶ್ನೆ 19, ಒಂದು ತಣ್ಣೀರಿನ ಮತ್ತು ಇನ್ನೊಂದು ಬಿಸಿ ನೀರಿನ 2 ಗಾಜಿನ ಲೋಟಕ್ಕೆ 4 ರಿಂದ 5 ಹನಿ ಶಾಯಿ ಹಾಕಿ 2 ಲೋಟಗಳನ್ನು ವೀಕ್ಷಿಸಿ. ಯಾವ ಲೋಟದಲ್ಲಿ ಶಾಯಿನ ಬಣ್ಣ ಬೇಗ ಹರಡುತ್ತದೆ? ಬಿಸಿ ನೀರಿನಲ್ಲಿರುವಂತಹ ಶಾಯಿಯ ಬಣ್ಣ ಬೇಗ ಹರಡುತ್ತದೆ, ಏಕೆಂದರೆ ಬಿಸಿ ನೀರಿನಲ್ಲಿರುವಂತಹ ನೀರಿನ ಕಣಗಳ ಚಲನಶಕ್ತಿ ಹೆಚ್ಚಾಗಿರುತ್ತದೆ ಅಂತ ಬರೀಬೇಕು ಕಾರಣ. ಅಮೋನಿಯಂ ಕ್ಲೋರೈಡ್ನ ಉತ್ಪಾದನೆಯ ಕ್ರಿಯೆಯ ಉಪಕರಣ ಜೋಡಣೆಯ ಅಂದವಾದ ಚಿತ್ರವನ್ನು ಬರಿತೀರಿ. 2 ಅಂಕಕ್ಕಿದೆ ಇದು. 21ನೇ ಪ್ರಶ್ನೆ, ಶೇಖರಣಾ ಸಮಯದಲ್ಲಿ ಧಾನ್ಯಗಳ ನಷ್ಟಕ್ಕೆ ಕಾರಣವಾಗಬಹುದಾದ ಅಂಶಗಳು ಯಾವುವು? ಕೀಟಗಳು ಅಥವಾ ಸೂಕ್ಷ್ಮಜೀವಿಗಳು, ಇವುಗಳಿಂದ ಹಾನಿಗೊಳಗಾಗುತ್ತವೆ. ಇವು ಕಾರಣಗಳನ್ನು ಬರೀಬಹುದು. ಡಾಲ್ಟನ್ ಪರಮಾಣು ಸಿದ್ಧಾಂತದ ಯಾವ ಆಧಾರಾಂಶ ನಿರ್ದಿಷ್ಟ ಅನುಪಾತ ನಿಯಮವನ್ನು ವಿವರಿಸುತ್ತದೆ? ನೆಕ್ಸ್ಟ್ ಕ್ವಶನ್ 23ನೇದು,
ಘನ ದ್ರವ ಅನಿಲ ಸ್ಥಿತಿಗಳ ನಡುವಿನ ಭೌತ ಗುಣಗಳನ್ನು ಬರಿತೀರಿ. ಈ ಕೆಳಗಿನ ಧಾತುಗಳಲ್ಲಿ ನ್ಯೂಟ್ರಾನ್ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ನ್ಯೂಟ್ರಾನ್ಗಳ ಸಂಖ್ಯೆ. ನೆಕ್ಸ್ಟ್, ಪರಮಾಣುವಿನಲ್ಲಿರುವ 3 ಉಪಪರಮಾಣು ಕಣಗಳನ್ನು ಹೆಸರಿಸಿ. ಬೋರ್ ಅವರ ಪರಮಾಣು ಮಾದರಿಯ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಿ. 3 ಉಪಪರಮಾಣು ಕಣಗಳು ಅಂದರೆ ಪ್ರೋಟಾನ್, ನ್ಯೂಟ್ರಾನ್ ಮತ್ತು ಎಲೆಕ್ಟ್ರಾನ್. ಈ ಕೆಳಗಿನವುಗಳ ರಾಶಿಯನ್ನು ಲೆಕ್ಕಾಚಾರ ಮಾಡಿ. 0.5 ಮೋಲ್ ನೈಟ್ರೋಜನ್ ಅನಿಲ, 0.5 N2 ಮತ್ತು N ಅನಿಲ ಎಲ್ಲ ನೈಟ್ರೋಜನ್ನ ಕೊಟ್ಟಿದ್ದಾರೆ. N2 N0. ನೆಕ್ಸ್ಟ್ 26ನೇ ಪ್ರಶ್ನೆ. ಯಾವುದೇ ದ್ರವ್ಯದ ಭೌತಿಕ ಸ್ಥಿತಿ ಬದಲಾಗಲು ಕಾರಣವಾಗುವ ಪ್ರಮುಖ ಅಂಶಗಳನ್ನು ಬರೆಯಿರಿ. ಉತ್ಪತನ ಕ್ರಿಯೆ ಎಂದರೇನು? ಘನವಸ್ತುಗಳು ನೇರವಾಗಿ ಅನಿಲಗಳಾಗಿ ಪರಿವರ್ತನೆಯಾಗುವ ಕ್ರಿಯೆಗಳನ್ನು ಉತ್ಪತನ ಅಂತ ಕರಿತೀವಿ. ಮಿಶ್ರಣ ಮತ್ತು ಸಂಯುಕ್ತದಲ್ಲಿರುವ ವ್ಯತ್ಯಾಸವನ್ನು ಬರೆಯಿರಿ. ಇನ್ನು ಅಣುಸೂತ್ರವನ್ನು ಬರೀರಿ. ನೋಡ್ರಿ, ಹೈಡ್ರೋಜನ್ ಕ್ಲೋರೈಡ್ ಅಂದರೆ HCl, ಕಾರ್ಬನ್ ಟೆಟ್ರಾಕ್ಲೋರೈಡ್ ಅಂದರೆ C3Cl2, ಆಮೇಲೆ ಅಮೋನಿಯಂ ಆಕ್ಸೈಡ್ N3O, ಕ್ಯಾಲ್ಸಿಯಂ ಆಕ್ಸೈಡ್ ಅಂದರೆ CaO. ಇನ್ನು ಜೀವಶಾಸ್ತ್ರ. ನೆಕ್ಸ್ಟ್ ಕ್ವಶನ್ ಜೀವಶಾಸ್ತ್ರದ್ದು. ಜೇನುತುಪ್ಪದ ವಾಣಿಜ್ಯ ಉತ್ಪಾದನೆಗೆ ಬಳಸುವ ಸ್ಥಳೀಯ ತಳಿ ಎಫಿಸ್ ಡಾರ್ಸೆಟಾ. ಈ ಕೆಳಗಿನವುಗಳಲ್ಲಿ ಕೋಶ ಭಿತ್ತಿ ಹೊಂದಿಲ್ಲದ ಜೀವಿ ಹೈಡ್ರಾ. ಮೆದುಳು ಮತ್ತು ಬೆನ್ನ ಹುರಿಯನ್ನು ರಚಿಸುವ ಮುಖ್ಯ ಅಂಗಾಂಶ ಯಾವುದು? ಅದು ನರ ಅಂಗಾಂಶ. ನೆಕ್ಸ್ಟ್, ಪಶುಸಂಗೋಪನೆ ಎಂದರೇನು? ಸಸ್ಯದ ಅಡುಗೆ ಮನೆ ಎಂದು ಯಾವ ಕಣದಂಗವನ್ನು ಕರೆಯುತ್ತಾರೆ? ಅಭಿಸರಣೆ ಎಂದರೇನು? ನೆಕ್ಸ್ಟ್ ಕ್ವಶನ್ 33. ಪಟ್ಟೆ ಸಹಿತ ಸ್ನಾಯುಗಳು ಮತ್ತು ಪಟ್ಟೆ ರಹಿತ ಸ್ನಾಯುಗಳ ನಡುವಿನ ವ್ಯತ್ಯಾಸ ಬರೆಯಿರಿ. ಝೈಲಮ್ ಮತ್ತು ಫ್ಲೋಯಮ್ ಅಂಗಾಂಶಗಳ ಕಾರ್ಯಗಳನ್ನು ಬರೆಯಿರಿ. 34ನೇ ಪ್ರಶ್ನೆ. ನರಕೋಶ ಎಂದರೇನು? ನರಕೋಶದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ. 35ನೇ ಪ್ರಶ್ನೆ. ಸಸ್ಯಗಳಲ್ಲಿ ಎಪಿಡರ್ಮಿಸ್ನ ಪಾತ್ರಗಳನ್ನು ಬರೆಯಿರಿ. 36ನೇ ಪ್ರಶ್ನೆ. ನೈಸರ್ಗಿಕ ಮೀನುಗಾರಿಕೆ, ಮೀನು ಸಾಕಾಣಿಕೆ, ಸಮುದ್ರ ಮೀನು, ಕೃಪಾ ಮತ್ತು ಸಿಹಿನೀರು ಮೀನು ಕೃಷಿಗಳ ನಡುವಿನ ವ್ಯತ್ಯಾಸವೇನು? ಪತ್ರರಂಧ್ರ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ. ಕಾವಲು ಜೀವಕೋಶಗಳನ್ನು ಕಾರ್ಯಗಳನ್ನು ಬರೆಯಿರಿ. ಪ್ರಾಣಿ ಜೀವಕೋಶದ ಅಂದವಾದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ. ಕೋಳಿ ಸಾಕಾಣಿಕೆ, ಮೀನು ಸಾಕಾಣಿಕೆ, ಜೇನು ಸಾಕಾಣಿಕೆಯಲ್ಲಿ ಉತ್ಪಾದನೆಗಳನ್ನು ಹೆಚ್ಚಿಸಲು ಇರುವ ಸಾಮಾನ್ಯ ಅಂಶಗಳನ್ನು ಬರೆಯಿರಿ. ಇದಿಷ್ಟು ವಿದ್ಯಾರ್ಥಿಗಳೇ 9ನೇ ತರಗತಿಯ ಸಂಕಲನಾತ್ಮಕ ಮೌಲ್ಯಮಾಪನ 2ರ ಪ್ರಶ್ನೆ ಪತ್ರಿಕೆ.